ಹುಷಾರಾಗಿರಿ. ಯಾರಾದರೂ ಬಂದರೆ ನೀರಲ್ಲಿ ಇಳಿಲಿಕ್ಕೆ ಹೋಗಬೇಡಿ. ಇವ ಯಾರೇ? ಸೊ ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಸುಕ್ಕತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಫ್ರೆಶ್ ಅಪ್ ಹಾಕ್ಕೊಂಡು ಅಲ್ಲಿಂದ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ. ಸೊ ನಾನಿವತ್ತು ಜಿಗಣಿ ಲೇಕ್ ಹತ್ರ ಬಂದಿದ್ದೀನಿ. ಇಲ್ಲಿ ಫಿಶಿಂಗ್ ಕೂಡ ಮಾಡ್ತಾರೆ ಗಾಯ್ಸ್. ಫಿಶಿಂಗು ಮೀನು ಹಿಡಿತಾರೆ. ಈ ಕೆರೆ ಒಳಗೆ ಮೀನೆಲ್ಲ ಇದೆ. ನಿನ್ನೆ ನಾನು ಮಾರ್ಕೆಟಲ್ಲಿ ಫಿಶ್ ತೋರಿಸಿದ್ದೆ ಅಲ್ಲ, ಆ ಮೀನು ಇಲ್ಲಿಂದನೂ ಕೂಡ ಹಿಡ್ಕೊಂಡು ಅಲ್ಲಿ ತೊಗೊಂಡೋಗಿ ಕೂಡ ಮಾರ್ತಾರೆ ಅವರು. ಓಕೆ, ಸೊ ಮೀನೆಲ್ಲ ಸಂಜೆ ಹೊತ್ತಿಗೆಲ್ಲ ಹಿಡಿತಾರೆ. ಈಗೆಲ್ಲ ಬಿಸಿಲಲ್ಲ, ಇವಾಗ 11 ಗಂಟೆ ಆಗಿದೆ. ಈಗೆಲ್ಲ ಅಷ್ಟೊಂದು ಯಾರು ಇರಲ್ಲ. ಆದರೂ ಇಲ್ಲಿ ಲವ್ ಬರ್ಡ್ಸ್ ಒಂದೊಂದು ಕಾಣ್ಬೋದು ನೀವು ನೋಡಿ. ಅಲ್ಲೊಂದೇ ರೆಡಿ ಇದ್ದಾರೆ ನೋಡಿ. ಸೊ ಜನ ಎಲ್ಲ ಈ ಜಿಗಣಿ ಲೇಕ್ ಹತ್ರ ಬಂದು ಸಂಜೆ ಹೊತ್ತಲ್ಲಿ ವಾಕಿಂಗ್ ಮಾಡ್ತಾರೆ. ಆಮೇಲೆ ಎಲ್ಲ ಜನ ಇಲ್ಲಿ ಜಿಗಣಿ ಸುತ್ತಮುತ್ತ ಯಾರ್ಯಾರು ಜನ ಇದ್ದಾರೆ ಈ ಲೇಕ್ ಸುತ್ತಮುತ್ತ, ಅವರೆಲ್ಲ ಬಂದು ಇಲ್ಲಿ ವಾಕಿಂಗ್ ಎಲ್ಲ ಮಾಡ್ತಾರೆ ಜಿಗಣಿ ಲೇಕ್ ಹತ್ರ. ಇದೇ ರೋಡಲ್ಲಿ ಈಗ ನಾನೇನು ಓಡಾಡ್ತಿದ್ದೀನಲ್ಲ, ಇದೇ ರೋಡಲ್ಲಿ. ಇದು ಆ್ಯಕ್ಚುಲಿ ಒಂಥರ ರೋಡೇ. ಇದು ಎಲೆಕ್ಟ್ರಾನ್ ಸಿಟಿ ಹತ್ರ ಕನೆಕ್ಟ್ ಆಗುತ್ತೆ ಈ ರೋಡು, ಜಿಗಣಿ ಲೇಕ್ ಕಡೆಯಿಂದ. ಗೈಸ್ ಇನ್ನೊಂದೇನು ಗೊತ್ತಾ, ಒಂದು ಸೈಡ್ ಲೇಕು, ಒಂದು ಸೈಡ್ ಗದ್ದೆ ಇದೆ ಇಲ್ಲಿ. ಈಗ ನಾನೀಗ ಹೋಗ್ತಾ ಇರುವಂಥ, ಈಗ ನನ್ನ ರೈಟ್ ಸೈಡಿಗೆ ಲೇಕ್ ಇದೆ, ಲೆಫ್ಟ್ ಸೈಡಿಗೆ ಗದ್ದೆ ಇದೆ. ಆ ಗದ್ದೆ ಕೂಡ ಅಲ್ಲೂ ಜನ ಅಲ್ಲಿ ಕಾಣಿಸ್ತೀನಿ ನಿಮಗೆ. ಇಲ್ಲಿಂದ ಸರಿ ಕಾಣಲ್ಲ, ಆ ಸೈಡ್ ಹೋಗ್ತೀನಿ. ಇಲ್ಲಿ ನೋಡಿ, ಅಲ್ಲೆಲ್ಲ ಯಾವುದದು ಬಾಳೆಹಣ್ಣು ಗಿಡನ, ಯಾವ ಗಿಡ ಗೊತ್ತಿಲ್ಲ, ಬಾಳೆಹಣ್ಣು ಗಿಡನೇ ಇರ್ಬೇಕು ಮೋಸ್ಟ್ಲಿ. ಆಮೇಲೆ ಇಲ್ಲೂ ಏನೋ ಹಾಕಿದ್ದಾರೆ ನೋಡಿ. ಏನು ಬೀಜ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಏನು ಬೆಳೆ ಬೆಳೀತಾ ಇದ್ದಾರೆ ಅಂತ. ಇಲ್ಲೂ ಇದೆ, ಅಲ್ಲೇ ಸುತ್ತಮುತ್ತ ಅಷ್ಟು ತನಕ ಇದೆ. ಇಲ್ಲಿ ನೋಡಿ, ಫುಲ್ಲು ಅಲ್ಲೇ ತನಕ ಇದೆ. ಇದು ಗದ್ದೆ, ಈ ಸೈಡೆಲ್ಲ ಫುಲ್ ಗದ್ದೆ, ಈ ಸೈಡ್ ಲೇಕು. ಹಾಗೆ ಈ ಲೇಕ್ ಪಕ್ಕನೇ ಇಲ್ಲಿ ನೋಡಿ ಟೆಂಪಲ್ಗಳು ಇದ್ದಾವೆ ನೋಡಿ. ಇಲ್ಲಿದೆ, ಇಲ್ಲೂ ಇದೆ. ನನ್ನ ಏಂಜಲ್ ಇಲ್ಲಿ ನಿಂತಿದೆ ನೋಡಿ. ಸೊ ಅಲ್ಲೊಂದು ರಾಮ ಮತ್ತು ಲಕ್ಷ್ಮಣನ ಮೂರ್ತಿ ಇದೆ, ಕಾಣಿಸ್ತೀನಿ ಬನ್ನಿ. ಇದು ಲೇಕ್ ಪಕ್ಕನೇ ಇದು ರಾಮ ಲಕ್ಷ್ಮಣನ ಟೆಂಪಲ್ ಇದೆ. RX ನೋಡಿ, RX ನೋಡಿ. ಇಲ್ಲಿ ಯಾವತ್ತಾದರೂ ಸಂಜೆ ಹೊತ್ತು ಬೆಳಗಿನ ಹೊತ್ತು ಬಂದರೆ ಒಂದು ತಂಪು ಗಾಳಿಯಲ್ಲಿ ಆರಾಮಾಗಿ ಇಲ್ಲಿ ಕುತ್ಕೋಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನೀವು ಏನಾದರೂ ಜಿಗಣಿ ಸೈಡ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಇಲ್ಲೊಂದ್ಸಲ ವಿಸಿಟ್ ಮಾಡಿ, ನೋಡಿ ಪ್ಲೇಸ್ ಹೆಂಗಿದೆ ಅಂತ. ಚೆನ್ನಾಗಿದೆ ಅಂತ ಕೇಳಿದೆ ಒಬ್ಬರಿಗೆ. ಅವ್ರೇನಂದ್ರು ಗೊತ್ತಾ, ಈ ಕೆರೆ ಇದೆಯಲ್ಲ, ಈ ಕೆರೆ ಮುಂಚೆ ಇಲ್ಲಿ ಇರುವಂಥ ಗದ್ದೆಗಳಿಗೆಲ್ಲ ಒಂದು ದೊಡ್ಡ ಆಯುಧ ಅಂತ ಅದು. ಅಂದರೆ ಆ ಟೈಮಲ್ಲಿ ಈ ನೀರನ್ನು ಚೆನ್ನಾಗಿತ್ತು, ಆ ಟೈಮಲ್ಲಿ ನೀರು, ಈ ನೀರನ್ನೇ ಗದ್ದೆದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಬರುವಂಥ ಪಕ್ಷಿಗಳಿಗೆಲ್ಲ ಈ ನೀರು ಭಾಳ ಅಂದರೆ ಗೊತ್ತಲ್ಲ, ಯೂಸ್ ಆಗ್ತಾಯಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಂಪನಿಗಳು ಆಗಿದಾವಲ್ಲ, ಆ ಕಂಪನಿದು ವೇಸ್ಟೇಜ್ ವಾಟ್ರ್ ಎಲ್ಲ ಈ ಕೆರೆಗೆ ಬಂದು ಸೇರುತ್ತದೆ ಅಂತೆ. ಈ ಕೆರೆಗೆ ಬಂದು ಬೀಳುತ್ತೆ. ಅದರಿಂದ ಇಲ್ಲಿ ನೀರೆಲ್ಲ ಗಲೀಜಾಯಿತು. ಗಲೀಜಾದಮೇಲೆ ಯಾರು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಆದರೂ ಸ್ವಲ್ಪ ಜನ ಬಂದು ಇಲ್ಲಿ ಮೀನಿಗಿನ ಏನೇನೋ ಹಿಡಿತಾರೆ. ಮತ್ತು ನಾನು ನೋಡಿರೋ ಪ್ರಕಾರ ಇಲ್ಲಿ ಇದೇ ವಾಟ್ರನ್ನು ಪ್ಯೂರಿಫೈ ಮಾಡಿ ಇಲ್ಲಿನ ಜನನೂ ಕುಡಿತಾರೆ. ಇಲ್ಲೆಲ್ಲ ನೀರಿನ ಟ್ಯಾಂಕ್ಗಳು ಮಿಡಲ್ ಇದ್ದಾವೆ ಅವೆಲ್ಲ. ಬಟ್ ಇದರಲ್ಲಿ ಮೊಸಳೆ ಕೂಡ ಇದ್ದಾವಂತೆ ಗಾಯ್ಸ್.
ಹುಷಾರಾಗಿರಿ. ಯಾರಾದರೂ ಬಂದರೆ ನೀರಲ್ಲಿ ಇಳಿಲಿಕ್ಕೆ ಹೋಗಬೇಡಿ. ಮೊಸಳೆ ಗಿಸಳೆ ಎಲ್ಲ ಇದೆ ಅಂತೆ, ಬಂದು ನಿಮಗೆ ಮತ್ತೆ ಕಚ್ಚಿಬಿಡೋದು. ಓಕೆನಾ? ಆರಾಮಾಗಿದೆ ಗೈಸ್. ಏನು ಹೇಳಿ? ಏನಿಲ್ಲ ನೋಡಿ, ಈ ಥರ ಎಲ್ಲ ಒಂದು ಏನು ವಾಟ್ರು ಇಲ್ಲಿ ಸೇಲ್ ಮಾಡ್ತಾರೆ, 5 ರೂಪಾಯಿ ಕ್ಯಾನ್ ಅಂತ. ಸೊ ಈ ಕೆರೆ ಇದೆಯಲ್ಲ, ಈ ಕೆರೆಯಿಂದನೇ ನೀರು ತಗೊಂಡು ಇಲ್ಲೆಲ್ಲ ಜನ ತಗೊಂಡು ಕುಡಿತಾರೆ ಗೈಸ್. ಇಲ್ಲಿ ನೋಡಿ, ಈಗ ಏನೋ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ಕಾರ್ ಯಾವುದು ನೇಮು, ಈ ಕಾರ್ ಹೆಸರು ಏನಂತ ನಂಗೆ ಹೇಳಿ ನೋಡೋಣ. ಸುಜುಕಿ ಅಂತ ನನಗೂ ಗೊತ್ತು, ಕಾರ್ ಹೆಸರು ಹೇಳಿ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ ಜಿಗಣಿ ಲೇಕ್ ಹೇಗಿತ್ತು ಅಂತ. ಸೊ ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿ ಯಾವ ಭಾಗ ನಿಮ್ಗೆ ಇಷ್ಟವಾಯಿತು ಅಂತ ನನ್ನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ. ಟಾಟಾ, ಬಾಯ್ ಬಾಯ್ ಬಾಯ್.